ಆ 100 ರೂಪಾಯಿ ಮಿಕ್ಸ್ ಗುಡ್ದ ಫಿಕ್ಸ್ ಅದನ್ನು ಅಷ್ಟೇನೆ. ನಾನು ನಮ್ಮ ತಂಬಿ ಕೂತ್ಕೊಂಡು ಕಂಪೋಸ್ ಮಾಡ್ತಾ ಇದ್ವಿ. ಆಕ್ಚುಲಿ ಚರಣ್ ಕೇಳ್ದ, ಸರ್ ಗುಡ್ದ ಅಂದ್ರೆ ಏನು ಅಂತ. ನಾನು ಅಪ್ಪ ಗುಡ್ದ ಹೆಂಗ್ ಹೇಳಿ ನಾನು ಇವಾಗ ನಿನಗೆ, ಇನ್ನೂ ಒಂದು ನಿಮಿಷ ಅಂದ್ಬಿಟ್ಟು ನಮ್ಮ ಫ್ರೆಂಡಿಗೆ ಫೋನ್ ಮಾಡಿ ಆ ಮಟನ್ ಅಂಗಡಿಗೆ ಹೋಗಿ 4 ಗುಡ್ದ ಇದ್ರೆ ಫೋಟೋ ತೆಗೆದು ಕಳ್ಸೋ ಅಂದೆ. ಆಯ್ತಾ, ಪಾಪ ಅವ್ನ ಕಡೆ ಅಂತ ಇನ್ನೂ ತೋರಿಸ್ತೀನಿ ನಿನ್ ಫೋಟೋ. ಆಯ್ತಾ, ನಿಮ್ಗೆ ತೋರಿಸ್ತೀನಿ ತಾಳು, ಅದನ್ನ ಇದು ತೋರಿಸ್ಬೇಡಿ. ಓಕೆ ಸರ್, ಸರ್ ಐ ನೋ ದಿಸ್ ಗುಡ್ದ. ಮುದ್ದು ಮಗು ತರ, ನಮ್ಗೊಂದು ಮುದ್ದು ಮಗು ತರ ಚರಣ್ ಅವನು. ಆಯ್ತಾ, ಸರ್ ಸಕ್ಕತ್ತಾಗಿದೆಯಲ್ಲ, ವಿಲ್ ಕ್ರಿಯೇಟ್ ಅಂದ್ರೆ ಗೊತ್ತು ಪಾಪ ಕೇಳಿರ್ತಾರೆ. ತುಂಬಾ ಐಫೈ ಹುಡುಗರು ಸರ್, ತುಂಬಾ ಐಫೈ ಹುಡುಗರು ಅವರು. ಸ್ಟ್ಯಾಂಡರ್ಡ್ ಅವ್ರಿಗೆ ಹೆಂಗೆ ಪಾಪ ಒಪ್ಸೋದು. ಆಮೇಲೆ ಅಪ್ಪ ನೋಡು ಇದೇ ಗುಡ್ದ ಅಂದ್ರೆ ಅಂದ್ಬಿಟ್ಟು ತೋರಿಸ್ದೆ. ಖುಷಿ ಚರಣ್. ಹಂಗೆ ಅವನೊಂದು ಸಾಂಗ್ದು ಕಥೆ ಹೇಳ್ತೀನಿ ಸರ್. ಈ ಗಾನ ಪ್ಯಾಟರ್ನ್ ಇದೆಯಲ್ಲ ಸರ್, ಅಂದ್ರೆ ನಮ್ಮ ಕನ್ನಡಕ್ಕೆ ತುಂಬಾ ಹೊಸದಾಗಿ ನಿಂತ್ಕೊಂಡಂತ ಒಂದು ಪ್ಯಾಟರ್ನ್ ಅದು. ಅಂದ್ರೆ ಒಂದಷ್ಟು ತಮಿಳಾಗ್ಲಿ ಮತ್ತೊಂದಾಗ್ಲಿ ಒಂದಷ್ಟು ಕಡೆ ಬಂದಿದೆ, ಸಾಂಗ್ ಗೆದ್ದಿದೆ. ಕನ್ನಡದಲ್ಲಿ ಅದೊಂದು ವರ್ಕ್ ಆಗುತ್ತೆ ಅನ್ನೋ ಭಯ ಆಯ್ತು, ಬಟ್ ತುಂಬಾ ಚೆನ್ನಾಗಿ ಆಗಿದೆ ಸರ್, ಕೈ ಹಿಡಿದಿದೆ ಅದು. ಅಮ್ಮ ಈಗ ಇಲ್ಲಿ ಹೊಸದ್ ಏನ್ ಕೊಟ್ರು ಕ್ರಿಯೇಟಿವ್ ಆಗಿದ್ರೆ. ಹೌದು ಅಮ್ಮ, ಇದೆ ನೋಡ್ಬೇಕು ಗುಡ್ದ ಫೋಟೋ ತೆಗಿಬೇಡ ನೀನು. ಹೌದು ಹೇಳಮ್ಮ. ಆ ಗಾನ ಪ್ಯಾಟರ್ನ್ ಅಲ್ಲ, ಲಿರಿಕ್ಸ್ ಆಗ್ಲಿ ಅಂದ್ರೆ ತುಂಬಾ ಲೋಕಲ್ ಪದಗಳನ್ನೇ ಅದಕ್ಕೆ ಒಂದು ಸಾಹಿತ್ಯವೇ ಟಚ್ ಕೊಟ್ಟಿರ್ತೀವಿ. ಹೌದು ಹೌದು. ಅಂದ್ರೆ ಯಾವಾಗ ಹತ್ತಿರವಾದ ಭಾಷೆಯಲ್ಲಿ ಮಾಡಿದ್ರೆ, ಇದ್ರಲ್ಲಿ ಮಾಡಿದ್ರೆ ಕ್ಯಾಚ್ ಆಗಿ ಕುತ್ಕೊಂಡ್ಬಿಡುತ್ತೆ. ಹಂಗ ಅನ್ಬಿಟ್ಟು ನಮ್ಗೆ ಜಯಂತ್ ಅಣ್ಣನ್ ಕೇಳಿದ್ರು ಬರ್ಕೊಡ್ತಾರೆ. ಅವ್ರಿಗೆ ಗೊತ್ತಲ್ಲ, ಸ್ಟ್ಯಾಂಡರ್ಡ್ ಆಗಿ ಬರೀತಾರೆ. ಕತೆ ಮೇಲೆ ಡಿಪೆಂಡು ನೀ ಯಾವ್ದು ಮಾಡ್ತಿದ್ಯಾ ಅಂತ. ಸರಿ, ಇವಾಗ 100 ರೂಪಾಯಿ ಮಿಕ್ಸ್ ಗುಡ್ದ ಹೊಡಿತೀನಿ ಫಿಕ್ಸ್ ಅದಾಯ್ತಾ. ಬ್ಯಾಡ್ ಬಾಯ್ಸ್ ಆನ್ ದ ಸ್ಟ್ರೀಟ್ ಅಂತ ಮಾಡೋಣ ಅಂತ ಹೋದೆ ಸರ್, ಸಕ್ಕತ್ತಾಗಿದೆ ಇದು. ಸರಿ, ಏನ್ ನೆಕ್ಸ್ಟು? ಒಂದೆಟ್ಟಿಗೆ ನಾಗಾರ್ಜುನ ಶರ್ಮಾ ತಿರ್ಗಾ ನಾಗಾರ್ಜುನ್ ಬಾಯ್ಲೆ ನಾಗಾರ್ಜುನ್ ಬರ್ದೆ ಹೌದಷ್ಟು. ಅದಾದ್ಮೇಲೆ ಎಸ್ ರಾಹುಲ್ ಡಿಟ್ಟು ಹಿಂಸು ಬಿಜಿನ್ ಕರೆಯೋಣ ಅಂತ ಹೇಳ್ಬಿಟ್ಟು ಅವ್ರಿಬ್ರನ್ನ ಕರೆದ್ವಿ. ಅವ್ರಿಬ್ರು ಬಂದು ನಮ್ಗೆ ಆ ಕಲರ್ನೆಸ್ ಚೇಂಜ್ ಮಾಡಾಕ್ಬಿಟ್ಟು ಎಲ್ಲಿದ್ರು ಸೈಕ್ ಸೈಕ್, ಎಲ್ಲೋದ್ರು ಸೈಕ್ ಸೈಕ್ ಮಾಡೋದು ನನ್ನ ಮಕ್ಕಳು ನಾವು. ಹಾಗೆಮ್ಮ ಹುಷಾರು ಅದು ಮಾಡಿದ್ರು. ಸರಿ, ತಾಳು ನೋಡೋಣ ಅಂದ್ರೆ ಅವ್ರ ಜುಗಲ್ ಬಂದಿ ಹೆಂಗಿದೆ. ಕೋನ್ರೆ ಊನೆ ಕುಸ್ಕ ತಿನ್ಕೋ ಮನೆ ಸತ್ತ ನಶನಕ್ಕೋ ಮಶೀಲಕ್ಕೆ ಮಾರ್ತಾ ತುಮೆ ಅಂತ ಅವ್ನು ಮಾಡ್ದ ಪಾಪ. ಅಂದ್ರೆ ಒಂದು ಇಟ್ಸ್ ಎ ಕಾಂಪಿಟೇಟಿವ್ ಪಾಸಿಟಿವ್ ಎನರ್ಜಿಗಳವೆಲ್ಲಾನು. ಯಾರನ್ನ ಯಾರು ಸೋಲ್ಸಕ್ಕಲ್ಲ, ನಾನು ಹಿಂಗ್ ಮಾಡ್ತೀನಿ ಅನ್ನೋದು ಆ ಸಾಂಗ್ ಹಂಗಾಯ್ತು. ಓಕೆ, ತಿರ್ಗಾ ಐ ಲವ್ ಯು ಕಣೆ, ಐ ಲವ್ ಯು ಟೂ ಕಣೋ ಸರ್. ಅದು ಬಿಡ್ತೀನಿ, ಅದೊಂದು ಬಿಗ್ಗೆಸ್ಟ್ ಸರ್ಪ್ರೈಸ್ ಅಂದ್ರೆ ಆ ತೆಲುಗು ಸಿನಿಮಾ ಆಗಿರುತ್ತೆ ಬಾಲಯ್ಯ ಅವ್ರ ಜೊತೆ. ಆ ಗ್ಯಾಪ್ ಅಲ್ಲಿ ನೀವು ಒಂದ್ ಸ್ವಲ್ಪ ಸಣ್ಣ ಆಗಿರುತ್ತೆ, ಮತ್ತೆ ಹೌದೌದು ಆ ವೇಟ್ ಎಲ್ಲ. ಸರ್ ಯಾಕೆ ಇದು ಇಷ್ಟೊಂದೆಲ್ಲ ಸಣ್ಣ ಆಗ್ಬಿಟ್ರಲ್ಲ ಅಂತ ಅನ್ಕೊಳ್ಳೋ ಸಂದರ್ಭದಲ್ಲಿ ಆ ಸಾಂಗ್ ನೋಡ್ತಿದ್ದಂಗೆ ಯಾವ ಗ್ಯಾಪ್ ಅಲ್ಲಿ ಮಾಡಿದ್ರಿ ವರ್ಕೌಟ್ ಈ ಮಟ್ಟಿಗೆ ಅಂತ ಅನಿಸ್ತು. ಎಗೇನ್ ಒಂದು ಜಂಗ್ಲಿ ಸಿನಿಮಾದ ವಿಜಯ್ ಅವ್ರ ನೆನಪಾದ್ರು. ಹೌದು, ಸಾಂಗ್ ಬಗ್ಗೆ ಹೇಳ್ತೀನಿ. ಜನರಲ್ ಆಗಿ ಎಲ್ಲ ಹುಡುಗರು ಫಸ್ಟು ಫ್ಲವರ್ ಗ್ರೀಟಿಂಗ್ಸ್, ಒಳ್ಳೊಳ್ಳೆ ಮೆಸೇಜ್ ಎಲ್ಲ ಕಳಿಸ್ತಾರೆ. ಒಂದೂವರೆ ತಿಂಗಳಾದ್ಮೇಲೆ ಐ ಲವ್ ಯು ಕಣೆ ಅಂತ ಹಾಕ್ತಿರ್ತಾರೆ. ಪಾಪ ಆ ಕಡೆಯಿಂದನು ಲವ್ ಯು ಕಣೋ ಅಂತಾನೆ ಹಾಕಿರುತ್ತೆ. ಸರ್ ನಾನು ಯೋಚನೆ ಮಾಡಿದೆ, ನಾನು ಇದನ್ನೇ ಸಾಂಗ್ ಮಾಡಬೇಕು ಅಂದೆ. ಒಂದು ಸ್ವಲ್ಪ ಜನ ಹೆಂಗೆ ಇದನ್ನ ಮಾಡೋದು, ಇದನ್ನೇ ಮಾಡೋಣ, ಏನ್ ಮಾತಾಡ್ತಾರೋ ಅದನ್ನೇ ಮಾಡೋಣ ಅಂತೇಳಿ ಐ ಲವ್ ಯು ಕಣೆ, ಐ ಲವ್ ಯು ಟೂ ಕಣೋ ಅಂದ್ಬಿಟ್ಟು ಮಾಡಿ. ಅದು ಕ್ಲಾಸಿಕಲ್ ಟಚ್. ತುಂಬಾ ಈಗ ಅದು ಪದ ಆಡು ಭಾಷೆಯಲ್ಲಿದೆ, ಅದನ್ನ ಎಲ್ಲಿ ತೆಗೋಣ ಅಂದಾಗ ಚರಣ್ ಮಾಡಪ್ಪ ದಯವಿಟ್ಟು ಇದನ್ನ ಅಂದಾಗ ಶುರು ಮಾಡ ಹಂಗೆ. ಅದ ಕ್ಲಾಸಿಕಲ್ ಟಚ್ ಸಖತ್ತಾಗಿ ವರ್ಕ್ ಆಯ್ತಾ ಅಂತ. ಈಗ ನಾರ್ಮಲ್ ಆಗಿ ಆಡೋದೇ ಒಂಥರ ಅಫ್ಕೋರ್ಸ್